ಏಸಪ್ಪ ನಮ್ಮ ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರೆ ಪಾಸ್ಟರ್ ಅಂತ ನಾನು ಹೆಂಗ್ ಕಂಡ್ಕೊಂಡ್ಲಿ ಅಂತ ಕೇಳ್ಕೊಂಡ್ರೆ ಇದು ಬಹಳ ವಿಶೇಷ ಅನಿಸ್ತಾ ಇದೆ ನನಗೆ. ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ಸೂಚನೆ ಏನು, ನಾನು ಹೆಂಗ್ ತಿಳ್ಕೊಳ್ಬಹುದು ಅಂತ ಹೇಳಿ ನಾನು ಹೇಳಿಕೊಟ್ಟಿದ್ದೆ. ಸೊ ಮೊದಲನೇದಾಗಿ ಹೇಳಿದೆ ನಾನು ನಿಮ್ಗೆ, ಅದು ಹೃದಯ ಸರಿ ಮಾಡ್ತಾರೆ ಅಂತ ಹೇಳಿ. ಎರಡನೇದು ಗಮನಿಸ್ರಿ ಎಲ್ರು ಕೂಡ, ಬಹಳ ಇಂಪಾರ್ಟೆಂಟ್. ಎರಡನೇದೇನು ಅಂತ ಹೇಳಿದ್ರೆ ಹಾರ್ಡ್ನೆಸ್ ಆಗತ್ತೆ. ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಎರಡನೇದೇನು ಅಂತಂದ್ರೆ ಎಲ್ಲವೂ ಕಠಿಣ ಆಗುತ್ತಾ ಹೋಗುತ್ತೆ. ಎಲ್ಲ ಏನಾಗುತ್ತೆ? ಎಲ್ಲ ಹೇಳಿ ಬಾಯಲ್ಲಿ. ಏನಾಗುತ್ತೆ? ಎಲ್ಲವೂ ಕಠಿಣ ಆಗುತ್ತಾ ಹೋಗುತ್ತೆ. You will never able to understand how I'm going to accomplish all these things. ನೀವೆಲ್ಲರೂ ಕೂಡ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಹೆಂಗೆ ಇದನ್ನ ಮಾಡಿ ಮುಗಿಸ್ಲಿ. ಥಿಂಗ್ಸ್ ವಿಲ್ ಗೆಟಿಂಗ್ ಹಾರ್ಡರ್ ಅಂಡ್ ಹಾರ್ಡರ್. ಎಲ್ಲವೂ ಕಠಿಣವಾಗ್ತಾ ಹೋಗ್ತಾ ಇದೆಯಲ್ಲ. ಒಂದ್ ಕಡೆ ಹೃದಯ ಸರಿ ಮಾಡ್ತೀನಿ ಅಂತ ಸ್ವಾಮಿ ಹೇಳ್ತಿರೋದ್ರ ಕಡೆಗೆ, ಎರಡನೇದ್ ನೋಡಿದ್ರೆ ಥಿಂಗ್ಸ್ ಏನಾಗ್ತಾ ಇದೆ ಅಂದ್ರೆ, ವಿಷಯಗಳೇನಾಗ್ತಾ ಇದೆ ಅಂದ್ರೆ ಈಸಿ ಆಗ್ತಾ ಇಲ್ಲ. ಓಕೆ ಪಾಸ್ಟರ್, ದೇವರು ಹೃದಯ ಸರಿ ಮಾಡ್ತಾ ಇದಾರಲ್ಲ, ಹಾಗಾದ್ರೆ ಹೊರಗಿನ ಸನ್ನಿವೇಶಗಳು ಈಸಿ ಆಗ್ತಾ ಹೋಗ್ತಾವ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಇಲ್ಲ. ನಮ್ಮ ಗಮನಿಸರಿ ಎಲ್ರು ದೇವ್ರ ಮಕ್ಕಳೇ, ದೇವರು ನಮಗೆ ನಿಜವಾಗ್ಲೂ ಮಾತಾಡ್ತಾ ಇದ್ದಾರೆ. ಯಾವಾಗ ನಮ್ಮ ಒಳಗಡೆ ಕೆಲಸ ನಡೀತಿರುವಂತ ಟೈಮಲ್ಲೇ ಹೊರಗಡೆ ನೀವು ನೋಡಿದ್ರೆ ಅದು ಇನ್ನೂ ಕಠಿಣ ಆಗ್ತಲೇ ಹೋಗ್ತಾ ಇದೆ, ಕಠಿಣ ಆಗ್ತಲೇ ಹೋಗ್ತಾ ಇದೆ. ನಾನೊಂದು ವೇಳೆ ನೀವು ಕೂತವ್ರು ಹೇಳ್ಬೋದು, ಪಾಸ್ಟರ್ ಇದು ನನ್ನ ಕುರಿತೆ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ಹೌದು, ಸ್ವಾಮಿ ನನ್ನ ಕುರಿತು, ನಮ್ಮೆಲ್ಲರ ಕುರಿತು ಮಾತಾಡ್ತಾ ಇದ್ದಾರೆ. ವೆನ್ ಗಾಡ್ ಸ್ಟಾರ್ಟೆಡ್ ಟು ವರ್ಕ್ ಇನ್ ಅವರ್ ಲೈಫ್, ದೇವ್ರ ಮಕ್ಕಳೇ, ವಿಷಯಗಳು ಸರಳ ಆಗೋದಿಲ್ಲ, ಕಠಿಣ ಆಗ್ತಾ ಹೋಗುತ್ತೆ, ಕಠಿಣ ಆಗ್ತಾ ಹೋಗುತ್ತೆ. ನೀವು ಪ್ರಶ್ನೆ ಕೇಳ್ಬೋದು, ಪಾಸ್ಟರ್ ಯಾಕೆ ಆಗತ್ತೆ? ದೇವ್ರು ನಮಗೆ ಹೃದಯ ಶುದ್ಧಿ ಮಾಡಿದಾಗ ಮತ್ತೆ ಕೆಲಸ ಮಾಡ್ಲಿಕ್ಕೆ ದೇವ್ರು ರೆಡಿ ಆಗುವಾಗ ಈಸಿ ತಾನೇ ಆಗ್ಬೇಕು. ನಿನಗ್ ಈಸಿನಾ ದೇವ್ರಿಗೆ ಈಸಿನಾ? ಪ್ರಶ್ನೆ ಬರೋದದು. ಆಮೇನ್. ನನ್ನ ಕಣ್ಣಿಗೆ ಎಲ್ಲವೂ ಕಠಿಣ ಆಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಕಾಣ್ತಾ ಇರೋದು ಕಾಣ್ತಾ ಇಲ್ದೇ ಇರೋ ತರ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲವೂ ಹಾರ್ಡ್ ಆಗಿ, ಕಠಿಣವಾಗಿ ಕಾಣ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ನಾವ್. ಇದನ್ನೇ ನಾವು ನೋಡ್ತಾ ಇರೋದು ಈಗ. ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ ಅನ್ನುವುದಕ್ಕೆ ಎರಡನೇ ಸೂಚನೆ ಮರ್ತೋಗ್ಬಿಡಿ ತಾಯಂದ್ರೆ. ಏನದು ಅಂತ ಹೇಳಿದ್ರೆ, ಎಲ್ಲವೂ ಕಠಿಣವಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲವೂ ಕಠಿಣವಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಹೇಳ್ಬೋದು, ಎಸ್, ನನ್ನ ಜೀವನದಲ್ಲಿ ಎಲ್ಲವೂ ಕಠಿಣವಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಇದೊಂದು ಸೂಚನೆ ಅರ್ಥ ಮಾಡ್ಕೊಳ್ಳಿ, ದೇವರು ನಿನ್ನಲ್ಲಿ ಕಾರ್ಯ ಮಾಡ್ತಾರೆ ಅನ್ನುವುದಕ್ಕೆ ಸೂಚನೆ. ನಾನು ಅನೇಕ ಎಕ್ಸಾಂಪಲ್ಗಳನ್ನ ಕಣ್ಮುಂದೆ ನಾನು ತರ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಎಲ್ಲ ಕೂಡ ಗಮನಿಸ್ತೀನಿ. 75ನೇ ವರ್ಷದಲ್ಲಿ ದೇವರು ಅಬ್ರಾಮನನ್ನ ಕರೆದ ಅವನಿಗೊಂದು ಮಾತು ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತ ಹೇಳಿ. ಅವನು ನೆನೆಸ್ತಾನೆ, ನಾಳೆನೆ ಅಥವಾ ನೆಕ್ಸ್ಟ್ ವರ್ಷನೇ ನನಗೆ ಮಗು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದ್ರ ನೆಕ್ಸ್ಟ್ ವರ್ಷನೇ ನನಗೆ 2 ಮಕ್ಕಳಾಗ್ತವೆ, ನನಗೆ ದೇವರು ದೊಡ್ಡ ಅದ್ಭುತ ಮಾಡ್ಬಿಡ್ತಾರೆ ಅಂತ ಹೇಳಿ ಅಬ್ರಾಮನ ನೆನೆಸ್ತಾ ಇದ್ರೆ, ಮೊದಲನೇ ವರ್ಷ ಹೋಯ್ತು, 2ನೇ ವರ್ಷ ಹೋಯ್ತು, 3ನೇ ವರ್ಷ ಹೋಯ್ತು, 4ನೇ ವರ್ಷ ಹೋಯ್ತು, 5ನೇ ವರ್ಷ ಹೋಯ್ತು, 6ನೇ ವರ್ಷ ಹೋಯ್ತು, 7ನೇ ವರ್ಷನೂ ಹೋಯ್ತು, 8ನೇ ವರ್ಷನೂ ಹೋಯ್ತು, 9ನೇ ವರ್ಷನೂ ಹೋಯ್ತು, 85 ವರ್ಷನೇ ಆಗೋಯ್ತು. ಅವನೇ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ದ, ನನಗೇನು ವಯಸ್ಸು ಬರುತ್ತಾ ವಯಸ್ಸು ಹೋಗುತ್ತಾ?
ನನಗೆ ವಯಸ್ಸು ಬರೋದಿಲ್ವಲ್ಲ, ಇನ್ಮೇಲೆ ವಯಸ್ಸು ತಾನೇ ಇನ್ನಾಗೋಗುದು. ಇನ್ಮೇಲೆ ಹೊಸದಾಗಿ ಏನು ಸೇರ್ಕೊಳಕ್ ಹೋಗೋದಿಲ್ಲ. ಆದ್ರೆ ನಾನು ವಯಸ್ಸು ಕಳೆದೋಗ್ತಾ ಹೋಗುದು. ಆದ್ರೆ ದೇವ್ರು ಹೇಳಿದ್ ಮಾತ್ರ ನೆರವೇರ್ತಾರದ ಕಾಣ್ತಾನೆ ಇಲ್ವಲ್ಲ. ನೀವ್ ಯೋಚನೆ ಮಾಡಿ ನೋಡಿ, ಅವನ್ ಏನ್ ಯೋಚನೆ ಮಾಡಿರ್ತಾನೆ ಅಂತ ಹೇಳಿ. ಆಮೇಲೆ ನನಗಿನ್ನು ವಯಸ್ಸು ಹೋಗ್ತಾ ಇದೆಯಲ್ಲ, ಇನ್ನೆಲ್ಲ ಮಕ್ಕಳಾಗ್ತದೆ. 85ನೇ ವರ್ಷಕ್ಕೆ ಹೋಗ್ತಾನೆ, ಮಕ್ಕಳೇ ಇಲ್ಲ ಅಲ್ಲಿ. ಥಿಂಗ್ಸ್ ವಿಲ್ ಗೆಟ್ ಹಾರ್ಡರ್. ಅದೇ ಹೇಳ್ತಾ ಇದ್ದೇನೆ, ದೇವರು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ ಕೆಲಸ ತುಂಬಾ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಶದ್ರೇಕ್ ಮೆಷಕ್ ಆಬೇದ್ನೆಗೋ ಅವರು ದೇವರಿಗಾಗಿ ನಾವು ನಿಲ್ತೇವೆ ಅಂತ ಹೇಳಿದಾಗ ಅವ್ರು ಒಂದ್ ವೇಳೆ ನೆನೆಸಿದ್ರೋ ನೆನೆಸಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲೊಂದು ಕಠಿಣ ಆಗಕ್ ಸ್ಟಾರ್ಟ್ ಆಯ್ತು ಏನಂತ ಹೇಳಿದ್ರೆ, ಇವನ ಕೈಯಿಂದ ಅವನೇ ಹೇಳ್ತಾನೆ, ರಾಜನೇ ಹೇಳ್ಬಿಡ್ತಾನೆ, ನನ್ನ ಕೈಯಿಂದ ಬಿಡಿಸೋನ್ ಯಾರ್ ಮಗ ಇದ್ದಾನೆ ಅನ್ನಂತಾರ. ಯಾರಿದ್ದಾರೆ? ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ದೇವ್ರು ನಿಮ್ ಕೈಯಿಂದ ಬಿಡಿಸ್ತಾರೆ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ? ಉರಿತಾ ಇರೋ ಬೆಂಕಿಗೆ ಇನ್ನಷ್ಟು ಬೆಂಕಿ ಜಾಸ್ತಿ ಮಾಡ್ರಿ ಅಂತಾನೆ. ನೋಡಿ, ಇವರು ನಂಬಿಕೆಯ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಬೆಂಕಿ ಜಾಸ್ತಿ ಆಗ್ತಾ ಕೂತದೆ. ಕೇಳಿಸ್ತಾ ಇದೆ? ಅರ್ಥ ಆಗ್ತದೆ ನಿಮಗೆ? ಶದ್ರೇಕ್ ಮೆಷಕ್ ಆಬೇದ್ನೆಗೋ ಅವರು ಆ ಒಂದು ನೆಬೂಕದ್ನೆಚ್ಚರ್ ನಿಲ್ಲಿಸಿರುವಂತ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ ಅಂದಾಗ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೇನೆ, ನೀವು ಅಡ್ಡ ಬೀಳಲೇಬೇಕು. ಅಡ್ಡ ಬೀಳಿಲ್ಲ ಅಂದ್ರೆ ಉರಿಯುವಂತ ಬೆಂಕಿ ಒಳಗಡೆ ನಿಮ್ಮನ್ನ ಹಾಕ್ತಿವಿ ಅಂತ ಅವನು ಹೇಳ್ತಾನೆ. ಬಟ್ ಇವ್ರು ಹೇಳ್ತಾರೆ, ಅವರು ಕೂಡ ನಂಬಿಕೆಯ ಮಾತುಗಳನ್ನ ಹೇಳ್ತಾರೆ, ರಾಜನೇ ನಿನಗ್ ಗೊತ್ತಿರ್ಲಿ, ನಮ್ ದೇವರು ಹೇಗೋ ತನ್ನ ಚಿತ್ತ ಇದ್ರೆ ನಿನ್ನ ಕೈಯಿಂದ ಬಿಡಿಸ್ತಾನೆ, ಬಿಡಿಸಬಲ್ಲನು ನಮ್ ದೇವ್ರು ಅಂತ ಅವನ ನಂಬಿಕೆಯ ಮಾತುಗಳನ್ನ ಹೇಳ್ತಾ ಇದ್ರೆ ಅಲ್ಲಿ ಬೆಂಕಿ ಜಾಸ್ತಿ ಆಗ್ತಾ ಹೋಗ್ತಾ ಕೂತಿದೆ. ಆಕ್ಚುಲಿ ನಮ್ಮ ನಂಬಿಕೆ ದೇವರಲ್ಲಿ ಜಾಸ್ತಿ ಆಗ್ತಾ ಇರುವಾಗ ನಮ್ಮ ಹೊರಗಿನ ವಿಷಯಗಳು, ಅಂದ್ರೆ ನಾನು ಯಾವ ವಿಷಯಗಳನ್ನ ದೇವನಿಂದ ಎದುರು ನೋಡ್ತಾ ಇದ್ದೇನೋ ಅದು ಈಸಿ ತಾನೇ ಆಗ್ಬೇಕು. ಅದು ನಿನ್ ಲೆಕ್ಕಾಚಾರ, ಅದು ನನ್ನ ಲೆಕ್ಕಾಚಾರ. ಆದ್ರೆ ದೇವ್ರ ದೃಷ್ಟಿಯಲ್ಲಿ ನಾನು ಯಾವುದಕ್ಕಾಗಿ ಮಾತಾಡ್ತಾ ಇದ್ದೀನೋ ಅದು ಕಠಿಣ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ನಮ್ಗನ್ಸುತ್ತೆ, ದೇವ್ ನಾನು ಪ್ರಾರ್ಥನೆ ಮಾಡ್ತಿರೋದು ಯಾಕೆ? ಹಾಗಾದ್ರೆ ನಾನು ಹಾಗಾದ್ರೆ ನಂಬಿಕೆ ಇಟ್ಟಿರೋದು ಯಾಕೆ? ದೇವ್ರ ಮಕ್ಳು ಎಲ್ಲ ಗಮನಿಸ್ರಿ, ಯಾಕೆ ಹಂಗ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಯಾಕೆ ಹಂಗ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ದೇವರು ಯಾರು ಅಂತ ತೋರಿಸ್ಬೇಕು. ಇಲ್ಲಿ ದೇವರ ಶಕ್ತಿ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ನಿನ್ ಕೆಲಸ ಕಠಿಣ ಆಗ್ತಾ ಹೋಗೋದು ಯಾಕೆ ಅಂತ ಹೇಳಿದ್ರೆ, ತಾಯಿಂದ್ರೆ ಎಲ್ಲ ಅರ್ಥ ಮಾಡ್ಕೊಳ್ಳಿ, ದೇವರ ಶಕ್ತಿ ಏನು ಅಂತ ಹೇಳಿ ನಿನ್ ಜೀವನದಲ್ಲಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇವರು ಎಂತ ಮಹಿಮೆಯುಳ್ಳ ದೇವರು ಅಂತೇಳಿ ನಿನಗೆ ಅರ್ಥ ಪಡಿಸ್ಬೇಕು, ನಿನ್ನ ಸುತ್ತಲವರಿಗೆ ಅರ್ಥ ಆಗ್ಬೇಕು. ಅದಕ್ಕಾಗಿ ನನ್ನ ಸನ್ನಿವೇಶಗಳು ಕಠಿಣ ಆಗ್ತಾ ಹೋಗುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರೇ ಒಂದ್ ಕಡೆ ಕಠಿಣ ಆಗ್ಲಿ ಅಂತೇಳಿ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವ್ ಅನ್ಕೊಳ್ತೀವಿ, ದೇವರೇ ಹಾಗಾದ್ರೆ ನನ್ನ ಪ್ರಾರ್ಥನೆ ನೀನ್ ಕೇಳ್ತಾ ಇಲ್ವಾ ಅಂತೇಳಿ. ಸತ್ಯವಾಗಿ ಹೇಳ್ತೇನೆ, ಆಕ್ಚುಲಿ ದೇವರು ಕೆಲಸ ಮಾಡ್ತಿದ್ದಾರೆ. ಅದು ಎಷ್ಟು ಕಠಿಣ ಆಗುತ್ತೋ ಆಗ್ಲಿ. ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ, ದೇವರೇ ಕಠಿಣ ಅಲ್ಲಪ್ಪ, ಸುಲಭ ಆಗ್ಲಿ, ನಾನು ಹೆಂಗಾದ್ರೂ ಕಟ್ಟಿ ಮುಗಿಸ್ಬೇಕು, ನಾನು ಹೆಂಗಾದ್ರೂ ಕೊಟ್ಟು ಮುಗಿಸ್ಬೇಕು, ದೇವರೇ ನಾನು ಹೆಂಗಾದ್ರೂ ಈ ವರ್ಷದಲ್ಲಿ ಅಂತ ಪ್ರೇಯರ್ ಮಾಡ್ತಿದ್ರೆ, ಅದ್ ನೋಡಿದ್ರೆ ಇನ್ನೂ ಕಠಿಣ ಆಗ್ತಾ ಇನ್ನೂ ಅರ್ಥ ಆಗದೆ ಇರುವಂತ ಸ್ಥಿತಿಗೆ ಹೋಗ್ತಾ ಇದೆ. ಅಬ್ರಾಮನಿಗೂ ಆದದ್ದು ಅದೇನೆ. 85 ವರ್ಷ ಆಗುತ್ತೆ, ಮಕ್ಕಳೇ ಇಲ್ಲ. ಥಿಂಗ್ಸ್ ವಿಲ್ ಗೆಟಿಂಗ್ ಹಾರ್ಡರ್ ಅಂಡ್ ಹಾರ್ಡರ್. ಯಾವಾಗಲೂ ಸಮಸ್ಯೆಗಳು ಇನ್ನೂ ಜಾಸ್ತಿನೇ ಆಗ್ತಾ ಇದ್ದಾವೆ.
ನಾನು ಮೊನ್ನೆ ನಿಮ್ಗೆ ಹೇಳ್ದೆ, ಗೊತ್ತಾ? ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದೆಯಾ ಅಂತ ಗೊತ್ತಿಲ್ಲ. ಇಸ್ರಾಯೇಲ್ ಜನರನ್ನ ಮೋಶೆ ಬಿಡಿಸ್ಬೇಕು ಅಂತ ಹೇಳಿ ಮೋಶೆ ಫರೋಹನ ಹತ್ರ ಬಂದ್ರೆ, ಓಕೆ, ಇವನು ಹೋಗಿ ಫರೋಹನಿಗೆ ಹೇಳ್ತಾನೆ, ನನ್ ಜನರನ್ನ ನೀನ್ ಬಿಡುಗಡೆ ಮಾಡಪ್ಪ ಅಂತ ಹೇಳಿದ್ರೆ, ಅವನು ಬಿಡುಗಡೆ ಮಾಡೋದಲ್ಲ, ಜಾಸ್ತಿ ಕೆಲಸನೇ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನೆನಪಿದೆ ನಿಮ್ಗೆ? ಅದಕ್ಕೆ ಅವ್ರಲ್ಲಿರೋರೆಲ್ಲ ಇಸ್ರಾಯೇಲ್ ಜನರು ಮೋಶೆ ಮೇಲೆ ಶಾಪ ಹಾಕ್ತಾರೆ. ದೇವರು ನಮ್ಮ ನಡುವೆ ನಿಂತು ನಿನಗೆ ನ್ಯಾಯ ತೀರಿಸ್ಲಿ, ನಿನಗೆ ನಮಗ್ ಬಂದು ಇನ್ನೂ ನೀನ್ ಏನ್ ಮಾಡಿದೆ ಅಂತಂದ್ರೆ ಕಷ್ಟಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ಅಂದ್ರೆ ಈಸಿ ಆಗುತ್ತೆ ಅಂತ ಅನ್ಕೊಂಡಾಗ ಕಷ್ಟನೇ, ಕಠಿಣವೇ, ಸಮಸ್ಯೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂತ ನೀವು ನೆನೆಸಿದ್ರೆ, ದೇವ್ರ ಮಕ್ಕಳೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗಾಡ್ ಈಸ್ ವಾಕಿಂಗ್ ಬಿಹೈಂಡ್ ದ ಸೀನ್. ದೇವರು ತೆರೆಯ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ದೆ, ಏನಕ್ಕೆ ಪಾಸ್ಟೇ ಈ ತರ ಆಗುತ್ತೆ? ಇದು ದೇವರ ಶಕ್ತಿ ಪ್ರಕಟಗೊಳ್ಳಬೇಕಾಗಿದೆ. ಎಲ್ಲ ಹೇಳಿ, ದೇವರ ಶಕ್ತಿ ಪ್ರಕಟಗೊಳ್ಳಬೇಕಾಗಿದೆ. ತಾಯಂದ್ರೆ, ನೀವು ಯಾವುದನ್ನು ಮರೆತರು ಇದನ್ನು ಮರಿಬೇಡಿ. ಆಮೇಲೆ ದೇವರು ತನ್ನ ಶಕ್ತಿಯನ್ನ ನಮ್ಮಲ್ಲಿ ತೋರ್ಪಡಿಸ್ಲಿಕ್ಕಿದ್ದಾರೆ. ಲಾಜರನು ಸಾಯುವಾಗ ಹೇಳಿ ಕಳಿಸಿದ್ರೆ ಸ್ವಾಮಿ ಬರಲ್ಲ. 4 ದಿನ ಆಗತ್ತೆ. 4 ದಿನ ಆಗುವಾಗ ಬಾಡಿ ಏಸಪ್ಪ ಬರ್ತಾರೆ ಅಂತ ಅನ್ಬಿಟ್ಟು ಕೊಳಿದ ಹಂಗೇ ಕುತ್ಕೊಂಡಿರ್ತದ? ಎಲ್ಲ ಯೋಚನೆ ಮಾಡಿ ನೋಡಿ. ಬಾಡಿ, ಸತ್ತೋಗಿರುವ ಬಾಡಿ, ಅದು ರೋಗದಲ್ಲಿ ಬಿದ್ದಿರುವಂತ ಒಂದು ಶರೀರ. ಏಸು ಬರ್ತಾರೆ ಅಂತ ಹೇಳ್ಬಿಟ್ಟು ಆ ಬಾಡಿ ಕೊಳಿತಾ ಇರಲ್ವಾ? ಕೊಳಿತ ಸ್ಟಾರ್ಟ್ ಆಗತ್ತಾ? ಕೊಳಿತದೆ, ಹೊಲಸ್ನಾಡ್ತಾ ಇರ್ತದೆ. ಯಾಕೆ ಏಸು ಆಗರೆ ಬರ್ಲಿಲ್ಲ? ಕೊಳಿಲಿ ಅಂತಾನೆ ಬಂದಿಲ್ಲ. ಇನ್ನೊಂದು ಅರ್ಥ ಹೇಳಬೇಕು ಅಂದ್ರೆ, ಲೇಟ್ ಆಗ್ಲಿ ಅಂತಾನೆ ಅವ್ರು ಬಂದಿಲ್ಲ. ಹಾಗಾದ್ರೆ ದೇವ್ರು ನಮ್ಮ ಮೇಲೆ ಕೋಪನ ಪಾಸ್ಟ್ರೆ? ಇಲ್ಲ, ಕೋಪ ಇಲ್ವೇ ಇಲ್ಲ. ಅಲ್ಲಿ ನಡೀತಿರೋ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಹಾರ್ಟ್ ರೆಡಿ ಆಗ್ಬೇಕು, ಹೃದಯ ಸಿದ್ಧವಾಗ್ಬೇಕು. ಎರಡನೇದಾಗಿ ನೀವು ಗ್ರಹಿಸ್ಕೊಳ್ಬೇಕೇನಂತ ಹೇಳಿದ್ರೆ, ಯಾವಾಗ ನಾನು ಪ್ರಾಮಾಣಿಕವಾಗಿ ದೇವರನ್ನು ಹುಡುಕ್ತಾ ಇದ್ದೇನೆ, ನನ್ನ ಹೃದಯವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನನ್ನ ಕರ್ತನ ಕರೆಗಳಲ್ಲಿ ಕೊಟ್ಟಿದ್ದೇನೆ, ಆದ್ರೂ ನನ್ನ ಸನ್ನಿವೇಶಗಳು ಕಠಿಣವಾಗ್ತಾ ಇದೆ ಅಂದ್ರೆ ನಾವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮ ಕೂಡ ಇದ್ದಾರೆ, ನಮ್ಮ ಕೂಡ ಇದ್ದಾರೆ. ದೇವ್ರ ಮಕ್ಕಳೇ, ನೀವೆಲ್ಲ ಪ್ರಾರ್ಥನೆ ಮಾಡ್ತಿರುವಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ? ಕೀಪ್ ಗೋಯಿಂಗ್. ನಮ್ಮ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರು ನೋಡ್ತಾ ಇದ್ದೀನಿ ಪಾಸ್ಟ್ರೆ, ನಾನೇನ್ ಮಾಡ್ಲಿ? ಡೋಂಟ್ ಸ್ಟ್ಯಾಂಡ್. ನಿಲ್ಬೇಡಿ, ಮುಂದೆ ಹೋಗ್ತಾ ಇದೆ. ಗಾಡ್ ಈಸ್ ವಿತ್ ಅಸ್. ದೇವರು ತಲೆ ಕೆಳಗಾಗಿ ಮಾಡುವ ಸನ್ನಿವೇಶ ಬಂದೇ ಬರುತ್ತೆ, ಬರಲೇಬೇಕು. ನಾನೆಲ್ಲ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಅನ್ನೋದೊಂದು ಇದೆ ಅಂದ್ರೆ ಹಗಲು ಅನ್ನೋದು ಒಂದು ಬರಲೇಬೇಕು. ಮರ್ತೋಗ್ಬೇಡಿ, ಮರೆಯಲೇಬಾರದು. ಎಷ್ಟು ಘೋರವಾಗಿರುವಂತ ಕತ್ಲಾಗಿರ್ಲಿ, ಅದು ಬೆಳಕು ಬರಲೇಬೇಕು, ಹಗಲು ಬರಲೇಬೇಕು. ಇದು ನಿಯಮ, ಇದು ನಿಯಮ. This is the principle. This is a universal principle, that is to say. ದೇವ್ರ ಮಕ್ಕಳೇ, ಇದು ದೇವರು ಇಟ್ಟಿರುವಂತ ಒಂದು ನಿಯಮ. You should not say that when darkness is getting harder darkness, ಇನ್ನು ಕಠಿಣವಾಗಿರುವಂತ ಕತ್ತಲೆ, ಇನ್ನೂ ಕತ್ತಲೆ ಮೇಲೆ ಕತ್ತಲೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಡೋಂಟ್ ವರಿ. ಯಾವ ಕತ್ತಲೆಯೂ ಬೆಳಕು ಬರುವಾಗ ಎಷ್ಟೇ ಕತ್ತಲು ಆದ್ರೂ ಕೂಡ ಬಾಯಿ ಮುಚ್ಕೊಂಡು ಓಡ್ತಾ ಇರ್ಬೇಕು.
ಆ ರೀತಿಯಾಗಿರುವಂತ ಬೆಳಕು ನಮ್ಮ ಮೇಲೆ ದೇವರು ಉದಯಿಸ್ಲಿಕ್ಕಿದ್ದಾನೆ. ಲಾಜರನ ಸತ್ತು 4 ದಿನ ಆದ್ಮೇಲೆ ಯೇಸು ಬರ್ತಾರೆ. ಅಲ್ಲಿಗೆ ತುಂಬಾ ಕಠಿಣವಾಗಿತ್ತು, ತುಂಬಾ ತಡವಾಗಿತ್ತು. ಯೇಸು ಬೇಕಂತಲೇ ತಡವಾಗಿ ಬಂದ್ರು. ಯೇಸು ಬೇಕಂತನೇ ತಡ ಮಾಡಿದ್ರು. ಯೇಸು ಬೇಕಂತಲೇ ಅದು ವರ್ಸ್ಟ್ ಆಗ್ಲಿ ಅಂತ ಕಾದಿದ್ರು. ಅವರ ಅಕ್ಕ ಹೇಳ್ತಾಳೆ, ಸ್ವಾಮಿ ಇವಾಗ ಆ ಒಂದು ಕಲ್ಲನ್ನ ತೆಗೆಯದ, ಸಮಾಧಿಯ ಕಲ್ಲನ್ನ ತೆಗೆಯದ, ನಿಗೆ ಕಾಣಿಸ್ತಾ ಇಲ್ವಾ ನಾವೆಲ್ಲ ಮೂಗ್ ಮುಚ್ಕೊಂಡು ನಿಂತಿರುವಂತದ್ದು? ನೀನ್ ಹೇಳದ ಆದ್ಮೇಲೆ ಅವನಿಗೆ ಅರ್ಥ ಆಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಯು ಸೇ ಲಾಟ್, ನೀವೇನ್ ಬೇಕಾದ್ರು ಹೇಳಿ, ಅವ್ರು ಏನಕ್ಕೆ ಬಂದಿದ್ದಾರೆ ಅದನ್ನ ಮಾಡದೆ ಹಿಂತಿರ್ಗಲ್ಲ. ಆಮೇನ್. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ನಾನು ನೆನೆಸ್ತೀನಿ, ಕರ್ತರು ನನಗೆ ಮಾತಾಡ್ತಾ ಇದಾರೆ ಅಂತ ಹೇಳಿ. ಯಾವಾಗೆಲ್ಲ ದೇವ್ರ ಮಕ್ಕಳೇ, ನಾನು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಪರಿಶುದ್ಧನಾಗಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ನಾನು ವಿಧಿಯನಾಗುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದ್ರೂ ನನ್ನ ಸನ್ನಿವೇಶ ಕಠಿಣ ಆಗ್ತಾ ಇದೆ ಅಂದ್ರೆ ನಾನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಗಾಡ್ ಈಸ್ ಡೂಯಿಂಗ್ ಸಮಥಿಂಗ್ ಸ್ಪೆಷಲ್. ದೇವರು ಯಾವುದೋ ಒಂದು ವಿಶೇಷವಾದದ್ದನ್ನ ನಡೆಸುತ್ತಾ ಇದ್ದಾರೆ. ಆಮೇಲೆ ನೆನ್ಪಿಟ್ಕೊಳ್ಳಿ, ದೇವರ ನಾಮ ಮಹಿಮೆ ಹೊಂದಲಿಕ್ಕಿದೆ ನಮ್ಮ ಕಾರ್ಯದಲ್ಲಿ. ಆಮೇಲೆ ದೇವರು ಅಬ್ರಾಹ್ಮನಿಗೆ 100 ವರ್ಷಕ್ಕೆ ಮಗುವನ್ನ ಕೊಡ್ತಾರೆ. ಎಷ್ಟು ಹಾರ್ಡ್ ಆಗಿರ್ಲಿ ಬಿಡಿ, ವೈದ್ಯರೆಲ್ಲ ಅವ್ರಿಗೆ ಹೇಳಿದ ಮಾತೇನ್ ಗೊತ್ತಾ? ಸಾರಳ ಗರ್ಭಕೋಶದಲ್ಲಿ ಒಂದು ಮಗು ಪ್ರೊಡ್ಯೂಸ್ ಆಗುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಮಟ್ಟಿಗೆ ಬರ್ಬೇಕಂತಲೇ ದೇವರು ಕಾದಿದ್ದು. ಆಮೇಲೆ ಏನು ಗೊತ್ತಾ? ಎಸ್, ಆಗಲೇ ಇದು ನಾನು ಮಾಡಿದ್ದು ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಆಗ್ಲೇ ಸಾಧ್ಯನೇ ಇಲ್ಲ, ಮನುಷ್ಯನ ಕೈಲಿ ಇದು ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಮಟ್ಟಿಗೆ ಎಲ್ರು ಹೇಳಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ್ಲೇನೆ ದೇವ್ರ ಕಾರ್ಯ ಮಾಡೋದು. ಹಂಗ ಹೇಳಿ ಅಂತಾನೆ ದೇವ್ರು ಕಾದಿದ್ದು. ಇವತ್ ನೀವು ಲೈನಲ್ಲಿ ಕೂತಿರುವಂತವರೆಲ್ಲರೂ ಕೂಡ ಯೋಚನೆ ಮಾಡಬಹುದು, ನಾನೇನೋ ಒಂದು ಮಾಡ್ಬಿಡ್ತೀನಿ ಅಂತ ಓಡ್ತಾ ಇದ್ದೀರಾ. ಸ್ವಾಮಿ ಇನ್ನೂ ಲೈನ್ ಹಂಗೆ ನಿಂತಿರ್ತಾರೆ. ಹೌದಾ, ನೀನ್ ಮಾಡಕ್ ಹೋಗ್ತೀಯಾ? ಹಂಗಾರ ಹೋಗು ನೋಡೋಣ, ನಾನು ಕಾಯ್ತೀನಿ. ಯಾವಾಗ ಜನ ನೀನು ನನ್ನ ಕೈಯಿಂದ ಆಗಲ್ಲ, ಇದು ಕೈ ಮೀರಿ ಹೋಯ್ತು, ಇದು ಐ ಕೆನಾಟ್ ಡೂ ಎನಿಥಿಂಗ್ ಫರ್ದರ್ ಮೋರ್, ಮುಂದಕ್ಕೆ ನನಗೇನಿಂದ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನೀನ್ ಕೈ ಚೆಲ್ತೀಯಲ್ಲ, ಇದಕ್ಕಾಗಿನೇ ದೇವ್ರ ಕಾದಿದ್ರು. ನಿನ್ ಕೈಲಿಂದ ಆದದ್ದು ನಾನು ಒಂದು ಸ್ವಾಮಿ ಹೇಳ್ತೇನೆ ಗೊತ್ತು, ನಿನ್ ಕೈಲಿ ಆಗದಾಗಿದ್ರೆ ನಾನ್ ಯಾಕೆ ಮಾಡ್ಲಿ? ನಿನ್ ಕೈಲಿ ಆಗದಾಗಿದ್ರೆ ಮತ್ ನಾನ್ ಯಾಕೆ ಇನ್ ಬಿಟ್ವೀನ್ ಬರ್ಲಿ? ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತೀಯಲ್ಲ, ನಿನ್ ಕೈಲಿಂದ ಅವಳಿಂದ ಅದ ಆಗಕ್ ಸಾಧ್ಯನೇ ಇಲ್ಲಪ್ಪ, ಆವಾಗ್ಲೇನೆ ದೇವ್ರು ಹೇಳಿದ ಕೆಲಸ ಮಾಡೋದು. ಆಮೇನ್. ದೇವ್ರ ನಾಮಕ್ಕೆ ಮಹಿಮೆ ಆಗ್ಲಿ. ಮರಿಬೇಡಿ ತಾಯಿದ್ರೆ, ಕರ್ತರು ನಮ್ಮಲ್ಲೂ ನಮ್ಮ ಸಭೆಯಲ್ಲೂ ನಿಮ್ಮಲ್ಲಿಯೂ ಕೆಲಸ ಮಾಡ್ತಾರಂತ ಮರಿಬೇಡಿ. ಹಲ್ಲೆಲೂಯಾ. ಯಾವಾಗ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರಂತ ಸೂಚನೆ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನೀನು ಕಠಿಣವಾಗಿ ಕಾಣಿಸ್ಲಿಕ್ಕೆ, ಎಲ್ಲಾ ಸನ್ನಿವೇಶಗಳು ಕಠಿಣವಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ದೇವರು ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಸೂಚನೆ ನಿನ್ನ ಸನ್ನಿವೇಶಗಳು ಕಠಿಣ ಆಗ್ತಾ ಹೋಗುತ್ತೆ. ನೀನ್ ಆ ಟೈಮಲ್ಲಿ ಆಮೇನ್ ಹಲ್ಲೆಲೂಯಾ, ನೀನ್ ವೇಟಿಂಗ್ ರೂಮ್ ಅಲ್ಲಿ ಇದೀಯಾ, ಆಮೇನ್, ನಿನ್ ಹೃದಯವನ್ನು ಶುದ್ಧಿ ಮಾಡ್ಕೋ, ವಿಧಿಗಳಾಗೋ. ಆಮೇನ್.
ಪರಿಶುದ್ಧತೆಗೆ ಗಮನ ಕೊಡು. ಕಪಟತನ ಇದ್ರೆ ತೆಗೆದಾಕ್ರಲ್ಲಿ, ಅಹಂಕಾರಗಳಿದ್ರೆ ಅಲ್ಲಿ ಮುರಿದೋಗ್ಲಿ. ಆಮೇನ್. ಕಪಟವಾಗಿ ನಡ್ಕೊಳ್ಳುವಂತ ಭಾವನೆಗಳು ಅಲ್ಲಿ ಇದ್ರೆ ತೆಗೆದಾಕ್ರಿ. ಒಳಗೊಂದು ಹೊರಗೊಂದು ಜೀವಿತ ಅಲ್ಲಿ ಇದ್ರೆ ನೀನ್ ಅಲ್ಲೇ ಕುತ್ಕೊಳ್ಬೇಕಾಗತ್ತೆ ಇನ್ನೂ ದಿನಗಳು. ತೆಗೆದಾಕ್ರಿ. ಕರ್ತರು ಕೆಲಸ ಮಾಡ್ತಿದ್ದಾರೆ. ಆಮೇನ್. ಸೊ ತಾಯಂದ್ರೆ, ದೇವ್ರ ಮಕ್ಕಳೇ, ವಾಕ್ಯ ಕೇಳ್ತಿರುವಂತ ನೀವ್ ಯಾರಾಗಿದ್ರು ಸರಿ, ಪಾಸ್ಟರ್ ನಾನು ದೇವರಿಗಾಗಿ ಕಾಯ್ತಾ ಇದ್ದೇನೆ, ನಾನು ಕಣ್ಣೀರಿಂದ ಕಾಯ್ತಾ ಇದ್ದೇನೆ, ನಾನು ಉಪವಾಸದಿಂದ ಕಾಯ್ತಾ ಇದ್ದೇನೆ, ದೇವರು ನನಗೆ ಹೇಳಿದ್ದೆಲ್ಲದರಲ್ಲಿ ನಾನು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ, ನಾನು ವಿಧೇಯಳಾಗ್ತಾ ಇದ್ದೇನೆ, ನಾನು ಪರಿಶುದ್ಧ ಮಾಡ್ಕೊಳ್ತಾ ಇದ್ದೇನೆ, ನನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದೇನೆ. ಗೋ ಹೆಡ್, ಮುಂದೆ ಹೋಗ್ತಾ ಇರ. ಹಾಗೇನೆ ಪಾಸ್ಟರ್ ಏನ್ ಮಾಡ್ಲಿ, ಎಲ್ಲ ವಿಷಯಗಳು ಕಠಿಣವಾಗ್ತಾ ಇದೆಯಲ್ಲ, ಡೋಂಟ್ ವರಿ. ಆಮೇಲೆ ಹೋಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಕರೆದಿರುವ ದೇವರು ನಂಬಿಗಸ್ತನು. ಅವನು ಸುಳ್ಳು ಹೇಳುವ ದೇವರಲ್ಲ. ಸುಳ್ಳನ್ನ ಹೇಳಲಿಕ್ಕಾಗದೇ ಇರುವಂತ ಒಂದು ದೇವರು ನಿಮ್ಮ ಸಂಗಡ ಇದ್ದಾನೆ. ಪ್ರಪಂಚವನ್ನು ಆಳ್ವಿಕೆ ಮಾಡುವಂತ ದೇವರು ನಿಮ್ಮ ಸಂಗಡ ಇದ್ದಾರೆ. ಕಾಲ ಸಮಯಗಳನ್ನ ಮಾರ್ಪಡಿಸುವ ದೇವರು ನಿಮ್ಮ ದೇವರಾಗಿದ್ದಾರೆ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಕೂಡ ಆಳ್ವಿಕೆ ಮಾಡುವ ದೇವರು ನಿಮ್ಮ ದೇವರಾಗಿದ್ದಾರೆ. ನಮ್ಮ ದೇವರು ಅತ್ಯಂತ ದೊಡ್ಡ ಐಶ್ವರ್ಯವಂತನಾಗಿದ್ದಾನಂತ ಮರ್ತೋಗ್ಬೇಡಿ. ಅವನ ಕೈಯಲ್ಲಿ ಕಾಲ ಸಮಯಗಳಿದೆ ಅಂತೇಳಿ ಮರ್ತೋಗ್ಬೇಡಿ. ಅವನು ರಾಜರನ್ನ ತಳ್ಳಿ ರಾಜರನ್ನ ನೇಮಿಸ್ತಾರಂತೇಳಿ ಮರ್ತೋಗ್ಬೇಡಿ. ಆಮೇಲೆ ದೇವರು ಯಾರನ್ನು ಬೇಕಾದ್ರೂ ತಳ್ಳುವುದಕ್ಕೆ, ಯಾರನ್ನು ಬೇಕಾದ್ರೂ ನೇಮಿಸುವುದಕ್ಕೆ ಶಕ್ತನು ಮಾತ್ರವಲ್ಲ, ಹಕ್ಕುದಾರನು ಆತನೇ. ಅವನು ಸರ್ವಾಧಿಕಾರಿಯಾಗಿದ್ದಾನೆ. ಅವನು ಯಾರಿಗೋ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ನಿನಗಾಗಿ ಕೆಲಸ ಮಾಡ್ಲಿಕ್ಕೆ ಆತ ನಿಲ್ಲುವಾಗ ಅವನು ಯಾರ ಮಾತು ಕೇಳೋದು ಇಲ್ಲ. ಬಟ್ ನೀನು ಆ ವೇಟಿಂಗ್ ರೂಮ್ ಅಲ್ಲಿ ಇರುವಾಗ ನಾನು ಹೇಳುವ ಕಾರ್ಯಗಳನ್ನ ಮರ್ತೋಗ್ಬೇಡಿ. ಆಮೇಲೆ ಬೆಳಗಿನ ವೇಳೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ಸನ್ನಿವೇಶಗಳು ಕಠಿಣವಾಗಿ ಮಾರ್ಪಡ್ತಾ ಇದೆ ಪಾಸ್ಟರ್. ಹಾಗಾದ್ರೆ ದೇವ ಸಮ್ಮುಖದಲ್ಲಿ ಇನ್ನೂ ಹೆಚ್ಚಾಗಿರ್ರಿ, ಇನ್ನೂ ವಿಧೇಯರಾಗಿರ್ರಿ, ಇನ್ನೂ ಪರಿಶುದ್ಧತೆಯಲ್ಲಿರ್ಲಿಕ್ಕೆ ಒಪ್ಪಿಸಿಕೊಡಿ. ಆಮೇಲೆ ಯಾಕಂದ್ರೆ ನಿನ್ ಕೈಲಾಗದಾಗದಾದ್ರೆ ದೇವ್ರು ಯಾಕೆ ಮಾಡ್ಬೇಕು? ನೀನೇ ಮಾಡ್ಬೋದಲ್ವಾ? ಆಮೇಲೆ ಯಾವಾಗ ನಿನ್ ಕೈಲಿಂದ ಆಗೋದೇ ಇಲ್ಲ, ಸಂಪೂರ್ಣವಾಗಿ ಸತ್ತೋಯ್ತು, ನನ್ನ ಕೈ ಬಿಟ್ಟೋಯ್ತು, ನನ್ನ ಕೈ ಜಾರಿ ಹೋಯ್ತು, ಐ ಕ್ಯಾನಾಟ್ ಡೂ ಎನಿಥಿಂಗ್ ಇನ್ ದಿಸ್ ಮ್ಯಾಟರ್ ಅಂತ ಹೇಳ್ತಿರಲ್ಲ, that were the time God will stand and say, this is all I need. Now look at me or I will do it for you. ನಾನು ಈಗ ನಿಮಗೋಸ್ಕರ ಮಾಡ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾಗಿದೆ. ಅದರಿಂದ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಬಿಟ್ಟುಕೊಡೋಣ.